23 ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಇಸ್ತ್ರಿ ಕಾರ್ಮಿಕರನ್ನು ಗುರುತಿಸಿದ ಸಚಿವ ಸಂತೋಷ್ ಲಾಡ್. ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಇಸ್ತ್ರಿ ಕಾರ್ಮಿಕರನ್ನ ಗುರುತಿಸಿದ ಸಂತೋಷ್ ಲಾಡ್. ಎಲ್ಲೋ ಮೂಲೆಯಲ್ಲಿ ಇರುವ ಇಸ್ತ್ರಿ ಕಾರ್ಮಿಕರನ್ನು ಬಿಡದ ಕಾರ್ಮಿಕ ಸಚಿವ. ಕಾರ್ಮಿಕ ಸಚಿವರ ಕಾರ್ಯಕ್ಕೆ ಸೈ ಎಂದ ಮಡಿವಾಳರ ಸಂಘ. ನಮ್ಮನ್ನು ಗುರುತಿಸಿ ನಮಗೂ ಯೋಜನೆಗಳನ್ನ ಜಾರಿಗೆ ತಂದ ಸಂತೋಷ್ ಲಾಡ್ ಸಾಹೇಬ್ರಿಗೆ ಅಭಿನಂದನೆ ಎಂದ ಇಸ್ತ್ರಿ ಕಾರ್ಮಿಕರು. ಅಂತೂ ಇಂತೂ ನಮಗೂ ಬಂತು ಕಾರ್ಮಿಕ ಕಾರ್ಡ್ ಎಂದ ಇಸ್ತ್ರಿ ಕಾರ್ಮಿಕರು. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಕಾರ್ಡ್ ಮಾಡಿಸುವ ಭರಾಟೆ ಬಲು ಜೋರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯಿಂದ ವಂಶ ಪಾರಂಪರ್ಯವಾಗಿ ತಮ್ಮ ವೃತ್ತಿ ಇಸ್ತ್ರಿ ದಂಧೆಯನ್ನು ನಡೆಸಿಕೊಂಡು ಬಂದ ಮಡಿವಾಳ ಸಮುದಾಯವನ್ನ ಗುರುತಿಸಿ ಅವರನ್ನು ಕೂಡ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತಂದ ಸಂತೋಷ್ ಲಾಡ್ ಅವರಿಗೆ ಹುಬ್ಬಳ್ಳಿ ಮಡಿವಾಳ ಸಮುದಾಯ ಅಭಿನಂದನೆ ಸಲ್ಲಿಸಿದ್ದಾರೆ. ನೂರಾರು ವರ್ಷಗಳಿಂದ ಇಸ್ತ್ರಿ ಹೊಡೆಯುವ ಕಾಯಕ ಮಾಡಿಕೊಂಡು ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂದುಕೊಂಡು ಹೋಗುವ ಆ ಸಮುದಾಯವನ್ನ ಗುರುತಿಸಿ ಅವರಿಗೂ ಕೂಡ ಕಾರ್ಮಿಕ ಕಾರ್ಡ್ ಕೊಡಿಸುವ ಯೋಜನೆ ಜಾರಿಗೆ ತಂದಿರುವ ಲಾಡ್ ಪ್ರಯತ್ನಕ್ಕೆ ಹುಬ್ಬಳ್ಳಿ ಕಾರ್ಮಿಕರು ಗ್ರೇಟ್ ಅಂತಿದ್ದಾರೆ. ಎಲೆಮರೆ ಕಾಯಂತಿರುವ ಮಡಿವಾಳ ಸಮುದಾಯವನ್ನ ಗುರುತಿಸಿದ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಬ್ಬ ಇಸ್ತ್ರಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ತಪ್ಪದೆ ಮಾಡಿಸಿಕೊಡಬೇಕು ಎಂದು ಪದೇ ಪದೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೀಟಿಂಗ್ ಕರೆದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್. ಅಲ್ಲದೆ ಪ್ರತಿಯೊಬ್ಬ 23 ಅಸಂಘಟಿತ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಮಾಡಿಸಿ ಅಂತ ಸಾಕಷ್ಟು ಪ್ರಚಾರದ ಜೊತೆಗೆ ಸಂತೋಷ್ ಲಾಡ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಇಸ್ತ್ರಿ ಕಾರ್ಮಿಕರನ್ನು ಗುರುತಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಏನು ಈ ಅಸಂಘಟಿತ ವಲಯ ಕಾರ್ಮಿಕರಂತ ಏನು ಗುರುತಿಸಿದ್ರು, ಆ ಅಸಂಘಟಿತ ವಲಯದೊಳಗೆ ಏನಂತಂದ್ರೆ ಇವತ್ತು ಇಸ್ತ್ರಿ ಅಂಗಡಿಯವರು ಸಹ ಅಸಂಘಟಿತ ವಲಯದೊಳಗೆ ಬರ್ತಾರೆ. ಈ ಇಸ್ತ್ರಿ ಅಂಗಡಿಯವರು ಏನಂತಂದ್ರೆ ಬೆಳಗ್ಲಿಂದ ಸಾಯಂಕಾಲ ತನಕ ಏನೇನು ಕೆಲಸ ಮಾಡ್ತಾರೆ ಅವ್ರಿಗೆ ಈವರೆಗೂ ಏನಂತಂದ್ರೆ ಒಂದು ಅವರಿಗೆ ಭದ್ರತೆಗಾಗಿ ಏನಂತಂದ್ರೆ ಸರ್ಕಾರದಂಥ ಯಾವುದೇ ಯೋಜನೆಗಳು ಇರಲಿಲ್ಲ. ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವ್ರಿಗೂ ಸಾಕಷ್ಟು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನಂತಂದ್ರೆ ನಾವು ಈ ಒಂದು ಇಸ್ತ್ರಿ ಅಂಗಡಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಮಿಕರನ್ನ ಮಾತಾಡ್ಸೋಣ. ಅವ್ರು ಏನು ಮಾತಾಡ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್ ಮಡಿವಾಳ್ರ ಅಂತ. ಸರ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ? ನಾವು ಇದು ವಂಶ ಪಾರಂಪರ್ಯದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ರೀ ಕೆಲಸ. ಇವಾಗ ನಾನು ಒಂದು 20 ಇಯರ್ಸ್ದಿಂದ ನಾನು ಮಾಡತ್ತೀನಿ ರೀ. ಸರ್, ಇಲ್ಲಿವರೆಗೆ ನಿಮಗೆ ಯಾವುದಾದ್ರೂ ಸರ್ಕಾರ ಅಂತಿದ್ರೆ ಸರ್ಕಾರದಿಂದ ತಮಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆಗಳು ಜಾರಿಗೆ ತಂದಿದೆ? ಸರ್ಕಾರದಿಂದ ಇಲ್ಲಿವರೆಗೂ ಕಾರ್ಮಿಕ ವಲಯದಿಂದ ಯಾವುದೇ ರೀತಿ ನಮಗೆ ಸಹಕಾರ ಆಗಿಲ್ಲ ಸರ್. ಆದರೆ ಇವತ್ತಿನ ದಿವಸ ಏನೋ ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಒಂದು ಕೇಳ್ಪಟ್ಟಿದ್ದೀನಿ. ಅದು ಮಾಡಿದರೆ ಒಳ್ಳೆಯದು. ಆಮೇಲೆ ನಮ್ಮ ಸಮಾಜಕ್ಕೂ ಒಂದು ಭದ್ರತೆ ಸಿಕ್ಕಂಗೆ ಆಗ್ತೈತಿ. ಆಮೇಲೆ ಈ ರೀತಿ ನಮ್ಮ ಸಮಾಜದ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತೇನು ರಾಜ್ಯ ಸರ್ಕಾರ ಏನೋ ಒಂದು ಕ್ರಮ ತೊಗೊಂಡ್ರೂ ಕೂಡ ಅದನ್ನು ಸ್ವಾಗತ ಮಾಡ್ತೀವಿ. ಸರ್, ಒಟ್ಟಾರೆ ಏನಂತಂದ್ರೆ ಈಗ ನೀವು ಹುಬ್ಬಳ್ಳಿಯಲ್ಲಿ ಈ ವೃತ್ತಿ ಮಾಡ್ತಕ್ಕಂಥದ್ದು ಸರಿಸುಮಾರು ಅಂದಾಜು ಎಷ್ಟು ಜನರಿದ್ದಾರೆ? ಸರಿಸುಮಾರು ನಾವು ಲೆಕ್ಕ ಹಾಕಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲ ಒಂದು 2,000 ಮಾತ್ರ ಅಂಗಡಿಗಳು ಅದಾವೆ ಸರ್ ಹುಬ್ಬಳ್ಳಿ ಒಳಗೆ. ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು. ಹಿಂಗೆ ಅಂಗಡಿಗಳನ್ನು ಹಾಕ್ಕೊಂಡು ತಮ್ಮದೇ ಆದಂಥ ನಮ್ಮ ಕಾಯಕ ನಿಷ್ಠೆನ ಮಾಡ್ಕೊಂಡು ನಮ್ಮ ಜನರು ಅದಾರ ರೀ. ಆಮೇಲೆ ನಮ್ಮ ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಅಂತ ಹೇಳ್ಕೊಳ್ಳುವಂಥ ಯಾವುದೇ ಯೋಜನೆಗಳನ್ನು ತಂದಿಲ್ಲ. ಮತ್ತು ಕಾರ್ಮಿಕ ಇಲಾಖೆಯಿಂದ ಇದೊಂದು ತಂದಿದ್ದ ಒಳ್ಳೆಯದಾದರೆ ನಮ್ಮ ಸಮಾಜ ಜನರಿಗೆ ಅನುಕೂಲ ಆಗುತ್ತೆ. ಸರ್, ಏನಂತಂತಂದ್ರೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಮಗಾಗಿ ಹಲವಾರು ಯೋಜನೆಗಳು ತಂದಿದ್ದಾರೆ. ಅಂದ್ರೆ ಆಕಸ್ಮಿಕ ನಿಧನರಾದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ, ಏನಾದರೂ ಆಕ್ಸಿಡೆಂಟ್ ಆದಾಗ ನಿಮ್ಗೆ ಇನ್ಶೂರೆನ್ಸ್ ಪಾಲಿಸಿ, ಇಂಥ ಯೋಜನೆಗಳು ತಂದಾರೆ. ಇಂಥ ಯೋಜನೆಗಳ ಬಗ್ಗೆ ಏನು ಅನಿಸ್ತದೆ? ಇಂಥ ಯೋಜನೆಗಳು ನಿಜವಾಗ್ಲೂ ಇದು ಒಳ್ಳೆಯ ಯೋಜನೆ ಅಂತೀರಿ. ಯಾಕಂದರೆ ಇವತ್ತು ನಾವು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೂ ನಾವು ಇವತ್ತು ಕಠಿಣ ಶ್ರಮ ಪಡ್ಬೇಕಾಗೈತಿ. ಅಂಥ ಟೈಮ್ ನಮ್ಗೆ ಏನೋ ತೊಂದರೆ ಆದಾಗ ಯಾರೂ ನೋಡೋಂಗಿಲ್ಲ. ಒಂದು ವೇಳೆ ಏನೋ ಸಮಸ್ಯೆ ಆದಾಗ ನಾವು ಬಟನ್ ಚಾಲು ಇಟ್ಟ ಅಂಗಡಿ ಏನೋ ಬರ್ನ್ ಆಗೋ ಚಾನ್ಸ್ ಇರ್ತೈತಿ, ಏನೋ ಒಂದು ಅವಘಡ ಆಗುವಂಥ ಸಂಭವ ಇರ್ತೈತಿ. ಅಂಥ ಟೈಮ್ನಾಗ ನಮ್ಗೆ ಯಾರೂ ಏನು ನೋಡಿಲ್ಲ. ಮತ್ತು ಕಾರ್ಮಿಕ ಇಲಾಖೆಯಿಂದ ಈ ರೀತಿ ನಮಗೆ ಪರಿಹಾರಧನ ಸಿಗ್ತೈತೆ ಅಂದ್ರೆ ಅದನ್ನು ನಮ್ಮ ಸಮಾಜ ಜನರು ಎಲ್ಲರೂ ಕೂಡ್ಕೊಂಡು ಅದನ್ನು ಆದಷ್ಟು ನಮ್ಮ ಜನರಿಗೆ ತಲುಪುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ಈಗೇನು ನಿಮ್ಮ ವೃತ್ತಿ ಒಳಗೆ ತೊಡಗಿರಲ್ಲ, ಇವ್ರಿಗೆಲ್ಲರಿಗೂ ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು, ಇದ್ರ ಯೋಜನೆ ಪಡ್ಕೋಬೇಕು ಅಂತ ಹೇಳ್ತೀರಾ ಹೆಂಗಂತ? ಹೌದು ರೀ, ಅವಶ್ಯವಾಗಿ ನಮ್ಮ ಸಮಾಜ ಜನರು ಎಲ್ಲರಿಗೂ ಹೇಳ್ತೀನಿ ಅದು ಮಾಡಿದ್ರೆ. ಯಾಕೆ ನಾನು ಆಲ್ರೆಡಿ ಹುಬ್ಬಳ್ಳಿ ಮಡಿವಾಳ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯದರ್ಶಿನೂ ಕೂಡ ಅದೀನಿ. ನಮ್ಮ ಸಮಾಜ ಜನರಿಗೆ ನಾವೆಲ್ಲ ಅದನ್ನು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ.
ಏನು ಅಂತಂತಂದ್ರೆ ವಂಶ ಪಾರಂಪರಿಕವಾಗಿ ನಾವು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಕೊತ ಬಂದಿದ್ದೇವೆ. ಇಷ್ಟು ವರ್ಷಗಳ ಕಾಲ ಯಾವುದೇ ಸರ್ಕಾರ ಬಂದರೂ ನಮಗೆ ಇಂಥ ನಮ್ಮ ಭದ್ರತೆಗಾಗಿ ಏನೊಂದು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿರಲಿಲ್ಲ. ಇವತ್ತು ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಏನಂತಂದ್ರೆ ನಮಗೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಗುರುತಿಸಿ ನಮಗೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಪಟ್ಟೇದ್, ಉದಯ ನ್ಯೂಸ್, ಹುಬ್ಬಳ್ಳಿ.